ನೀವಿಂಗ್ ಹಠ ಮಾಡಿದ್ರೆ ಏನೂ ಆಗಲ್ಲ ಸರ್. ಶಾಂತಮ್ಮ ಕೇಸ್ ವಾಪಸ್ ತಗೋಬೇಕು ಅಂದ್ರೆ ನೀವು ಅವನ ಆಚೆ ಕಳಿಸ್ಲೇಬೇಕು. ನೋಡಯ್ಯ, ಅದೆಲ್ಲ ಆಗೋದಿಲ್ಲ ಅಂತ ಮನೆಯವರೆಲ್ಲ ಹೇಳಾಯ್ತು. ನೀನ್ ಅದನ್ನೇ ಇಟ್ಕೊಂಡು ಜಗ್ಬೇಡ. ಅದ್ರ ಬದಲು ಬದ್ಲುಗಿದ್ಲೆಲ್ಲ ಏನಿಲ್ಲ ಸರ್. ಶಾಂತಮ್ಮ ಹೇಳಿರೋ 2 ಕೋರಿಕೆನೂ ಈಡೇರಲೇಬೇಕು. ನನಗೆ ದುಡ್ಡು ಬೇಕು, ಲಚ್ಚಿನ ಇಲ್ಲಿಂದ ಓಡಿಸ್ಬೇಕು. ಏಕ್ ಮಾರ್ ದೋ ತುಕಡ, ಅಲ್ಲಿಗೆಲ್ಲ ಮುಗ್ದೋಯ್ತು. ಸಂಗಮ್, ನೀನೊಂದ್ ಜೊತೆ 1 ನಿಮಿಷ ಬಾ. ನೀವಿಬ್ರು ಬನ್ನಿ. ಆ ಹೆಂಗ್ಸು, ಆ ಇಡಿಯಟ್ಟು ಲಚ್ಚಿನ ಕಳಿಸ್ಲೇಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಾರೆ. ನಾವೀಗ ಒಂದು ನಿರ್ಧಾರ ತಗೊಳ್ಳೇಬೇಕು. ನನ್ನ ಮಗಳ ಮರ್ಯಾದೆ, ಗೌರವನ ಮತ್ತೆ ಅವಳ ಭವಿಷ್ಯನ ಕಾಪಾಡಲೇಬೇಕು. ಅದೇ ಈಗ ನಮ್ಮ ಪ್ರಯಾರಿಟಿ ಆಗಿರ್ಬೇಕು. ಏನ್ ಹೇಳಕ್ ಹೊರಟಿದ್ರಾ ಸರ್? ಸಂಗಮ್, ಡ್ರೈವ್ ಮಾಡಬೇಕಾದ್ರೆ ನಿದ್ದೆ ಬಂದ್ರೆ ಗಾಡಿನ ತಕ್ಷಣ ಪಕ್ಕಕ್ಕೆ ನಿಲ್ಸ್ಬಿಡ್ಬೇಕು. ಅದನ್ನ ಬಿಟ್ಟು ಇನ್ನೊಂದು ಸ್ವಲ್ಪ ದೂರ ಡೆಸ್ಟಿನೇಷನ್ ಬಂದೇ ಬಿಡ್ತು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಹೋಗೋದು ನಮ್ಮ ಅಮೂಲ್ಯವಾದ ಪ್ರಾಣ. ಬಹಳಷ್ಟು ಆಕ್ಸಿಡೆಂಟ್ ಆಗಿರೋದು ಈ ನೆಗ್ಲಿಜೆನ್ಸಿಯಿಂದ. ನಾನು ಅದನ್ನ ಒಪ್ತೀನಿ, ಆದ್ರೆ ಸಿಚುವೇಶನ್ ಇಲ್ಲೂ ಅದೇ ಇರೋದು. ನಾವೀಗ ಲಚ್ಚಿ ಬೇಕು ಅಂತ ಹಠ ಮಾಡಿಕೊಂಡು ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ ನನ್ನ ಮಗಳು ಪರ್ಮನೆಂಟ್ ಆಗಿ ಜೈಲ್ ಸೇರೋ ತರ ಅವ್ರು ಮಾಡ್ಬಿಡ್ತಾರೆ. ಅಡಕೆಗೆ ಹೋದ್ ಮಾನ ಆನೆ ಕೊಟ್ರು ಬರಲ್ವಂತೆ. ನಾನೀಗ ಲಚ್ಚಿ ಉಳಿಸ್ಕೊಳ್ಳೋಕೆ ನನ್ನ ಮಗಳ ಮರ್ಯಾದಿನ ಕಳ್ಕೊಳ್ಳೋಕೆ ರೆಡಿ ಇಲ್ಲ. ದೀಪಿಕಾ ಜೈಲ್ ಸೇರ್ಕೊಂಡ್ರೆ ಅವಮಾನ ಆಗೋದು ಅವಳು ಒಬ್ಳಿಗಲ್ಲ, ನನಗೂ ಆಗತ್ತೆ, ನಿನಗೂ ಆಗತ್ತೆ. ಆಮೇಲೆ ನಾವು ಸೊಸೈಟಿಯಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಆಗೋದಿಲ್ಲ. ನಾಯಿ ನರಿ ನಮ್ಮನ್ನು ನೋಡಿ ನಗಕ್ ಸ್ಟಾರ್ಟ್ ಮಾಡುತ್ತೆ. ಹಾಗಂತ ಲಚ್ಚಿನ್ ಹೇಗ್ ಸರ್ ಮನೆ ಬಿಟ್ಟು ಕಳಿಸೋದು? ಲುಕ್ ಸಂಗಮ್, ಡಿಂಪಿ ಮಾಡಿ ತಪ್ಪಲ್ಲ. ಅವಳು ಶೂಟ್ ಮಾಡಿದ್ರೆ ಅದು ನಿನ್ನ ಜೀವ ಉಳಿಸೋದಕ್ಕೆ. ಹಾಗಿದ್ದಾಗ ನೀನೀಗ ಹೆಂಡತಿ ಪರ ನಿಂತ್ಕೊಳ್ಳೇಬೇಕು. ಲಚ್ಚಿನ ಮನೆಯಿಂದಾಚೆ ಕಳಿಸ್ಲೇಬೇಕು. ಎಲ್ಲ ಸರಿ ಹೋದ್ಮೇಲೆ ಅವನ್ನ 1 ವರ್ಷನೋ 6 ತಿಂಗಳೋ ಬಿಟ್ಕೊಂಡು ಮತ್ತೆ ಕರ್ಸ್ಕೊಳ್ಳೋಣ. ನಮ್ಗೆ ಗೊತ್ತಿರೋ ಕಡೆನೆ ಅವನ್ನೆಲ್ಲರೂ ಸೇಫ್ ಆಗಿ ಇಟ್ಕೊಳ್ಳೋಣ. ಅಗತ್ಯವಿದ್ದಾಗ ಅಲ್ಲಿಂದ ಹಾಡ್ನು ಹಾಡ್ಸ್ಕೊಳ್ಳೋಣ. ಡೋಂಟ್ ವರಿ. ಲಚ್ಚಿ ಮನೆಯಿಂದ ಹೋದ್ಮೇಲೂ ನಿಮ್ಮ ಮೊಮ್ಮಗಳು ಹಾಡಬೇಕು, ನಿಮ್ಮ ಮಗಳು ಸೇಫ್ ಆಗಿರ್ಬೇಕು, ಇಷ್ಟೇನ ನಿಮ್ ತಲೆಲಿರೋದು? ಇದಕ್ಕಿಂತ ಇನ್ನೇನಿದೆ ಸಂಗಮ್ ಯೋಚನೆ ಮಾಡಕ್ಕೆ? ಸರ್, ಅದೆಲ್ಲದಕ್ಕೂ ಮೀರಿ ನನ್ನ ಲಚ್ಚಿ ಮಧ್ಯೆ ಒಂದು ಇಮೋಷನಲ್ ಬಾಂಡ್ ಬೆಳೆದಿದೆ, ಒಂದು ತಂದೆ ಮಗನ ಸಂಬಂಧ ಬೆಳೆದಿದೆ. ಅದ್ರ ಕತೆ ಏನಾಗತ್ತೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ನೀವ್ ಯಾಕೆ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇಲ್ಲ? ಡೋಂಟ್ ಬಿ ಅನ್ ಇಮೋಷನಲ್ ಫೂಲ್ ಸಂಗಮ್. ನಾವಿವಾಗ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ನನಗಿವಾಗ ಇಂಪಾರ್ಟೆಂಟ್ ಇರೋದು ಬರೀ ನನ್ನ ಮಗಳ ಸೇಫ್ಟಿ. ಬೇರೆಯವ್ರಿಗೆ ಏನಾಗತ್ತೆ, ಅವ್ರ ಇಮೋಷನ್ಸ್ಗೆ ಏನಾಗತ್ತೆ, ಅದನ್ನೆಲ್ಲ ನಾನು ಯೋಚನೆ ಮಾಡ್ತಿಲ್ಲ. ನೀನು ಅದನ್ನೆಲ್ಲ ಯೋಚನೆ ಮಾಡಬಾರ್ದು. ಇನ್ನು ನಾವು ಇಲ್ಲೇ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರೆ ಅವರಲ್ಲಿ ಹೋಗ್ಬಿಟ್ಟು ಮಾಡಬಾರ್ದು ಎಡವಟ್ ಮಾಡ್ಬಿಡ್ತಾರೆ. ಸಂಗಮ್, ನಿನ್ಗೆ ನನ್ನ ಮೇಲೆ ಕಿಂಚಿತ್ತಾದ್ರೂ ಗೌರವ ಅನ್ನೋದಿದ್ರೆ, ನಾನು ನಿನಗೆ ಏನೆಲ್ಲ ಮಾಡಿದ್ದೀನೋ ಅದರ ಋಣ ತೀರಿಸ್ಬೇಕು ಅಂತಿದ್ರೆ ನೀನು ಲಚ್ಚಿನ ಆಚೆ ಕಳ್ಸೋದಕ್ಕೆ ಒಪ್ಕೊಳ್ಳೇಬೇಕು. ಇಮೋಷನ್ ಎಲ್ಲ ಬೇಡ ಅಂದ್ಬಿಟ್ಟು ಅದೇ ಇಮೋಷನಲ್ಲೇ ನನ್ನ ಗಟ್ಟಿಯಾಗಿ ಕಟ್ಟಾಕ್ಬಿಟ್ಟು ನೀವು ತುಂಬಾ ಗ್ರೇಟ್ ಆಗ್ಬಿಟ್ರಿ ಸರ್. ಹೇಳಿ ಸ್ವಾಮಿ, ಏನೋ 1 ನಿಮಿಷ ಮಾತಾಡ್ಬೇಕು ಅಂತ ಕರ್ಕೊಂಬಂದು ಸುಮ್ಮನೆ ನಿಂತಿದ್ದೀರಲ್ಲ, ಏನು ವಿಷಯ ಬೇಗ ಹೇಳಿ. ಶಾಂತಮ್ಮ, ಲಚ್ಚಿ ಅಪರೂಪದ ವಜ್ರ. ಅವನು ನಿಮ್ಮ ಮನೇಲಿದ್ರೆ ಏನೋ ಒಂಥರ ಕಳೆ, ಏನೋ ಒಂಥರ ಮೆರುಗು, ಪಾಸಿಟಿವ್ ವೈಬ್ರೇಷನ್ ಅಂತಾರಲ್ಲ ಹಾಗೆ.
ಅಂಥವನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹಠ ಮಾಡ್ತಿದ್ಯಲ್ಲ, ಇದು ಒಳ್ಳೇದಲ್ಲ ಶಾಂತಮ್ಮ. ಅವನ ಮೇಲೆ ದ್ವೇಷಕ್ಕೆ ಕಾರ್ಬೇಡ. ದಯವಿಟ್ಟು ನಿನ್ ಮನ್ಸನ್ನ ಬದಲಾಯಿಸ್ಕೊ. ಏ ಅದೇ ರಾಗ ಅದೇ ಆಡು ಅನ್ನಂಗೆ ಎಲ್ರು ಅದಕ್ಕೆ ಹೇಳ್ಬೇಡಿ. ಅವ್ನ ಆಚ್ಕೋಬೇಕು ಅಂದ್ರೆ ಹೋಗ್ಬೇಕು ಅಟ್ಟೆಯ. ಮಾತು ಮುಗೀತು, ಇದ್ರ ಮ್ಯಾಕೆ ಮಾತು ಬೇಡ. ಅರ್ಥ ಮಾಡ್ಕೋ ಶಾಂತಮ್ಮ. ಲಚ್ಚಿಯಿಂದ ನಮ್ಗೆ ಯಾವತ್ತೂ ಅಪಾಯ ಆಗಿಲ್ಲ, ಆಗೋದೂ ಇಲ್ಲ. ಅವನೊಂಥರ ಅದೃಷ್ಟದ ಮಗು. ಅವನಿಂದ ಈ ಮನೆಗೆ ಬೇಕಾದಷ್ಟು ಒಳ್ಳೇದಾಗಿದೆ, ತುಂಬಾ ಬದಲಾವಣೆಗಳಾಗಿದ್ದಾವೆ. ಏನು ಅಂತ ಹೇಳ? ಅದೆಲ್ಲ ನಂಗೆ ಗೊತ್ತದೆ ಕಣಯ್ಯ. ಎಲ್ಲ ಗೊತ್ತಿದ್ದು ಯಾಕೆ ಲಚ್ಚಿನ ಅಷ್ಟೊಂದು ದ್ವೇಷ ಮಾಡ್ತಿದ್ಯಾ? ಅವನು ಈ ಮನೆ ಬಿಟ್ಟು ಓಡಿಸೋದ್ರಿಂದ ನಿನ್ಗೇನ್ ಲಾಭ ಆಗುತ್ತೆ? ಅದನ್ನಾದ್ರೂ ಬಾಯ್ ಬಿಟ್ಟು ಹೇಳು ಪ್ಲೀಸ್. ಅಲ್ಲ ರೀ ಸ್ವಾಮಿ, ಶಾಂತಮ್ಮ ಆಗ್ಲೇ ಬಿಡಿಸಿ ಹೇಳಿದಾಳ್ತಾನೆ, ಲಚ್ಚಿಯಿಂದ ಈ ಮನೆಗೆ ಅಪಾಯ ಇದೆ, ಅದಾಗಬಾರ್ದು, ಈ ಮನೆಗೆ ಒಳ್ಳೇದಾಗಬೇಕು ಅಂತ ಕ್ಲೀನಾಗಿ ಬಿಡಿಸಿ ಹೇಳಿದಾಳ್ತಾನೆ. ಇನ್ನೇನು ನಿಮ್ಮ ಪ್ರಾಬ್ಲಮ್ಮು? ಇಂಥ ಒಳ್ಳೆ ಮನ್ಸಿನ ಹೆಂಗ್ಸನ್ನ ಇನ್ನೆಲ್ರಿ ನೋಡಕ್ ಸಾಧ್ಯ ನೀವು? ನಮ್ಮ ಶಾಂತಮ್ಮ ದೇವತೆ ಅಂತವಳು. ಸ್ವಂತ ಗಂಡನ್ಗೆ ಗುಂಡಾಡ್ಸಿರೋ ಮನೆ ಹಾಳಾಗೋಗ್ಲಿ ಅನ್ನೋ ಬದಲು ಉದ್ಧಾರ ಆಗ್ಲಿ ಅಂತ ಬಯಸ್ತಿದ್ದಾಳೆ. ಇಂಥ ಹೆಂಗ್ಸ್ನ ನೀವು ಅರ್ಥ ಮಾಡ್ಕೊಳ್ದೆ. ಈ ಹೆಂಗಸಿನ ದೇವತೆ ಬುದ್ಧಿ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಬಿಲ್ಡಪ್ ಕೊಡ್ಬೇಡ. ನೋಡಿ, ನೀವು ಏನೇ ಮಾಡಿದ್ರು ಲಚ್ಚಿನ ಈ ಮನೆಯಿಂದ ಆಚೆ ಕಳ್ಸಲ್ಲ. ಅಬ್ಬಬ್ಬ ಅಂದ್ರೆ ನೀವೇನ್ ಮಾಡ್ಕೋತೀರಾ? ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ ಅಷ್ಟೇ ತಾನೇ? ನನ್ನ ತಮ್ಮನ ಹೆಂಡತಿನ ಹೇಗೆ ಬಿಡ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಿಡ್ಸ್ಕೋತೀನಿ. ನನಗೆ ಏನು ಮಾಡಬೇಕು ಅಂತ ಗೊತ್ತು. ಸರಿ, ನೀವು ಲಚ್ಚಿನ ಕಳ್ಸಲ್ಲ, ಕಳಿಸ್ಬೇಡಿ, ಬಿಡಿ, ನೀವೇ ಇಟ್ಕೊಳ್ಳಿ. ನಿಮ್ಮನೆ ಹಾಳಾಗಬೇಕು ಅಂತ ನೀವೇ ಬಯಸಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಬಿಟ್ಬಿಡು ಶಾಂತಮ್ಮ, ಲಚ್ಚಿ ನೀವೇ ಇಟ್ಕೊಳ್ಳಿ. ಶಿವರಾಮಣ್ಣ, ನಿಂಗೇನಾರ ತಲೆ ಕೆಟ್ಟಾಯ್ತಾ? ಇಲ್ಲ ಶಾಂತಮ್ಮ, ನಾನು ಲಚ್ಚಿ ಬದಲು ಸುಗ್ಗಿನೇ ಕರ್ಕೊಂಡು ಹೋಗ್ತೀನಿ ಬಿಡು. ಏನು ಸ್ವಾಮಿ, ಸುಗ್ಗಿನ ಕಳ್ಸ್ಕೊಡ್ತೀರಾ? ನಾನು ಅವಳನ್ನ ಕರ್ಕೊಂಡೋಗಿ ಯಾರಿಗೋ ಮಾರ್ಕೋತೀನಿ, ಕೈಗೆ ಒಂದಷ್ಟು ದುಡ್ಡಾದರೂ ಸಿಗುತ್ತೆ. ನಿಮ್ಗೆ ಓಕೆನಾ? ಅದಾಗಲ್ಲ, ನೀವು ಅವಳನ್ನ ಕಳಿಸಲ್ಲ. ಯಾಕೆ ಹೇಳಿ? ಅವಳು ಗಿರ್ಜನ್ ಮಗಳು. ನಿಮ್ಮ ತಮ್ಮ ಸಂಗಮ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗು ಅದು. ಅವಳನ್ನ ಯಾವುದೋ ಊರಲ್ಲಿ ಅನಾಥೆ ಆಗೋದಕ್ಕೋ ಅಬೆಪರಿ ಆಗೋದಕ್ಕೋ ಬಿಡ್ತೀರಾ? ಬಿಡಕ್ಕಾಗತ್ತಾ? ಆಗತ್ತೆ ಅಂದ್ರೆ ಹೇಳಿ, ಲಚ್ಚಿನ ಆಚೆ ಕಳಿಸು ಅಂತ ನಾವು ಹೇಳಲ್ಲ. ಯಾರವರು ನಿನ್ನ ಹೊರಗೋಗು ಅನ್ನೋದಕ್ಕೆ? ನೀವಿಲ್ಲ ಆಡ್ಕೊತಾ ಇರಿ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಬೇಡ ಬೇಡ, ನಾವು ಬರ್ತೀವಿ, ನಡಿ. ಬಾ ಸುಗ್ಗಿ. ನನ್ನ ಮನೆಯಿಂದ ಆಚೆ ಹೋಗ್ಬೇಕಂತ ಅವ್ರಿಗೆ ದೊಡ್ಡವ. ಏ ಇಲ್ಲ ಕಣೋ, ಅವ್ರು ಯಾರೋ ಹೇಳ್ತಾರೆ ಅಂತ ನಿನ್ನ ಮನೆಯಿಂದ ಆಚೆ ಹಾಕ್ತೀವ ನಾವು? ನಿಮ್ಮ ಸಂಗಮಪ್ಪ ನಿನ್ನನ್ನು ಆಚೆ ಹಾಕೋದಕ್ಕೆ ಒಪ್ಕೊಂಡ್ಬಿಡ್ತಾನೇನೋ? ಹಾಗೆಲ್ಲ ಏನೂ ಇಲ್ಲ. ಯೋಚನೆ ಮಾಡಬೇಡ. ನಾನು ಆಚೆಗೆ ಹೋಗೋದ್ರಿಂದ ದೀಪಿಕಾವ ವಾಪಸ್ ಮನೆಗೆ ಬರ್ತಾರೆ ಅಂದ್ರೆ ನಾನು ಹೋಗಕ್ಕೆ ತಯಾರಿವ್ನಿ. ಕಳಿಸ್ಬಿಡಿ. ಜೇಜಿ ಅಜ್ಜಿ ಮೈ ಮೇಲೆ ಸುಳ್ ಯಾರು ಬಂದಿದ್ರು ಅದ್ಯಾರು ಹೇಳ್ದಂಗೆ ಆಯ್ತದೆ. ನನ್ನಿಂದಲೇ ಈ ಮನೆ ಜನಕ್ಕೆಲ್ಲ ಒಂದಲ್ಲ ಒಂದ್ ತೊಂದ್ರೆ ಆಯ್ತೈತೆ. ಅದಕ್ಕೆ ನನ್ನನ್ನು ಕಳಿಸ್ಕೊಟ್ಬಿಡಿ, ನಾನು ಹೊಂಟು ಹೋಯ್ತೀನಿ. ನೀವೆಲ್ರು ಆಮೇಕಾರ ಸಂದಾಕಿರಿ. ಇಂಥ ಬಂಗಾರದಂತ ಮಗು ಇದನ್ ಮನೆಯಿಂದ ಆಚೆ ಕಳಿಸಿ ಅಂತ ಹೇಳ್ತಿದಾರಲ್ಲ, ಅವ್ರ ಮನುಷ್ಯತ್ವನೂ ಇಲ್ಲ, ಕರುಣೆನೂ ಇಲ್ಲ. ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ, ಬಗ್ಗದವ್ರಿಗೆ 2 ಗುದ್ದು ಜಾಸ್ತಿ ಅಂತ ಮಾತೇ ಇದೆ. ಆದರೂ ಈ ಪುಟ್ಟ ಮಗುಗಿಷ್ಟೆಲ್ಲ ಕಷ್ಟ ಕೊಡೋದಕ್ಕೆ ಆ ದೇವ್ರಿಗೆ ಹೇಗಾದ್ರೂ ಮನ್ಸು ಬರುತ್ತೆ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನ್ ಮಾತ್ರ ಲಚ್ಚಿನ ಈ ಮನೆಯಿಂದ ಆಚೆ ಕಳ್ಸಲ್ಲ. ಏ ಲಚ್ಚಿ, ನಿನ್ ಬೇಜಾರ್
ಮಾಡ್ಕೊಂಡ್ಬೇಡ ಕಣೋ. ನೀನ್ ಈ ಮನೆ ಬಿಟ್ಟು ಹೋಗಲ್ಲ, ನಾನ್ ಹೋಗೋದಕ್ ಬಿಡೋದು ಇಲ್ಲ. ಈಗ ನಾನು ಆಚೆಗೆ ಹೋಗಿಲ್ಲ ಅಂದ್ರೆ ದೀಪಿಕಾ ವಾಪಸ್ ಮನೆಗ್ ಬರಕ್ಕಿಲ್ಲ ರಿಯಾ.